ಕ್ವೀನ್ ಬ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತೊಂದು ರೆಸಿಪಿ ಮಾಡೋಕೊಟ್ಟಿದ್ದೀನಿ. ಅದೇನಂತ ಅಂದರೆ ಚಿಕನ್ ಬಿರಿಯಾನಿ. ಬನ್ನಿ ಯಾವ ಥರ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನೀವು ನೋಡ್ಕೊಳ್ಳಿ. ನಾನು 1 kgಗೆ 300 ಗ್ರಾಮ್ ಆಯಿಲ್ ಹಾಕ್ತಿದ್ದೀನಿ. ಅದೇ 2 kgಗಾದರೆ 600 ಗ್ರಾಮ್ ಹಾಕ್ಕೊಳ್ಳಿ. ಅದೇ 3 kgಗಾದರೆ 900 ಗ್ರಾಮ್ ಹಾಕ್ಕೊಳ್ಳಿ. ಇದೇ ಥರ ನೀವು ಎಷ್ಟು ತೊಗೊತೀರೋ ಅದ್ರ ಮೇಲೆ ಡಿಪೆಂಡು. ಇವಾಗ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ಇಟ್ಕೊಂಡಿದ್ದೀನಿ ಚಕ್ಕೆ ಮತ್ತು ಲವಂಗ ಮತ್ತು ಈಗ ಇದಕ್ಕೆ ಚಕ್ಕೆನ ಹಾಕ್ತಿದ್ದೀನಿ. ಕಾದಿರೋ ಎಣ್ಣೆಗೆ ನೀವು ಹಾಕಿ ಮೊದಲೇ ಹಾಕ್ಬಿಡಿ. ಚಕ್ಕೆ ಮತ್ತು ಲವಂಗ ಎರಡನ್ನೂ ಹಾಕ್ತಿದ್ದೀನಿ ಒಟ್ಟಿಗೆ. ಇದೆಲ್ಲ ಆದಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳಿರ್ತಾರೆ. ಇದಕ್ಕೆ ಇವಾಗ ನಾನು ಈರುಳ್ಳಿನ ಹಾಕ್ತಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋದು ಒಂದು 3 ಸಾಕು. ನಿಮಗೆ ಎಷ್ಟು ತಟ್ಟನಾಗ ಹಾಕ್ಕೊಳ್ಳಿ, ನೀವು ಎಷ್ಟು ಬೇಕಷ್ಟು. ನಾನು 4 ಹಾಕಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕಪ್ಪಗಾಗಲಿ ಅಂತಂದರೆ ಸ್ವಲ್ಪ ಕಂದು ಕಲರ್ ಬರೋವರೆಗೂ ಇದು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಇದೆಲ್ಲ ಹೋಗಬೇಕು, ಕಂದು ಕಲರ್ ಬರಬೇಕು. ಅದಾದಮೇಲೆ ಬೇಗ ಈರುಳ್ಳಿ ಕಪ್ಪಾಗಬೇಕು ಮತ್ತು ಚೆನ್ನಾಗಿ ಹುರ್ಕೋಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇವಾಗಲೇ ಹಾಕಬೇಡಿ, ಸ್ವಲ್ಪ ಅಷ್ಟೇ, 1 ಸ್ಪೂನು 2 ಸ್ಪೂನು ಅಷ್ಟೇ. ಬೇಗ ಕಲರ್ ಬರುತ್ತೆ, ಡ್ರೈ ಆಗುತ್ತೆ. ಕ್ಲೀನಾಗಿ ಈ ಥರ ಬಾಡಿಸ್ಕೊಳ್ಳಿ, ಇಲ್ಲಾಂದರೆ ಒತ್ತುತ್ತೆ. ನೆಕ್ಸ್ಟ್ ಇದಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ, ಒಂದು 2 ಸ್ಪೂನಷ್ಟು. ಮತ್ತು ಒಗ್ಗರಣೆಗೆ ಒಂದು 4 ಮೆಣಸಿನ್ಕಾಯಿ ಹಾಕಬೇಕು, ಅದನ್ನು ಹಾಕ್ತಿದ್ದೀನಿ. ನೆಕ್ಸ್ಟು ಪಲಾವ್ ಎಲೆ ತೊಗೊಂಡಿದ್ದೀನಿ ಒಂದೆರಡು, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ನೋಡಿ ನೀವು ಎಷ್ಟು ಡಿಪೆಂಡಪ್ಪ, ನೀವು ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ಹಾಕ್ಕೊಡಿ. ನೀವು ಈರುಳ್ಳಿ ಬೇಕಾದರೆ ಜಾಸ್ತಿ, ಈಗ 2 kg ಮಾಡೋಕ್ಕೆ ಹೋದರೆ 3 ಈರುಳ್ಳಿ ಆಗೋಲ್ಲ. ಇದು ಕ್ಲೀನಾಗಿ ಇದಾಗ್ತಿದ್ದೀವಿ. ಈಗ 1 ಟೊಮಾಟೋನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಒಂದಾದರೂ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಿಮಗೆ ನೀವು ಎಷ್ಟು ಮಾಡ್ತಿದ್ದೀರ ಅದ್ರ ಮೇಲೆ ಡಿಪೆಂಡು. ಕ್ಲೀನಾಗಿ ಇದನ್ನು ತಿರುಗಿ ಇದಾದಮೇಲೆ ಇದೊಂದು ಬೌಲ್ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಪುದೀನಾನ ಆ್ಯಡ್ ಮಾಡಿಕೊಂಡೆ. ಕ್ಲೀನಾಗಿ ಈ ಥರ ಇದು ಮಾಡ್ಕೊಂಡು ನೋಡಿ, ಎಲ್ಲ ಕ್ಲೀನಾಗಿ ಇದಾಗ್ತಿದೆ. ಇದಕ್ಕೆ ನಾವು ಇವಾಗ ಸ್ವಲ್ಪ ಹೊತ್ತು ಕೈ ಆಡ್ಸೋಣ, ಇಲ್ಲಾಂದರೆ ಒತ್ತುತ್ತೆ. ಕ್ಲೀನಾಗಿ ಎಣ್ಣೆ ಇಲ್ಲದೆಲ್ಲ ರೋಸ್ಟ್ ಆಗಲಿ. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಕ್ಲೀನಾಗಿ ಡ್ರೈ ಆಗಲಿ. ಇವಾಗ 4 ಹಸಿಮೆಣಸಿನಕಾಯಿ ಹಾಕಿದ್ನಲ್ಲ, ಅದು ಖಾರಕ್ಕೆ ಜಾಸ್ತಿ ಸರಿ ಆಗಲ್ಲ. ಇನ್ನೂ ಸ್ವಲ್ಪ ಬೇಕು, ಅನ್ನಕ್ಕೆ ಹಾಕಿದ್ರೆ ಸಪ್ಪೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಅಂದರೆ ಅಚ್ಕಾರ ಪುಡಿನಾದರೂ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿನಾದರೂ ಆಡಿಸ್ಕೊಂಡು ಇದಕ್ಕೆ ಹಾಕೋಬೋದು. ಈಗ ನಾನು ಮೆಣಸಿನ್ಕಾಯಿನ ಆಪ್ಷನಲ್ ತೊಗೊಂಡು ಜಾಸ್ತಿನ ಹಾಕ್ತೀನಿ. ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಆಡಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ, ಅಂದರೆ ನಾನು ಖಾರದ ಪುಡಿ ಯೂಸ್ ಮಾಡ್ತಿಲ್ಲ, ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಈಗ ಇದನ್ನು ಆ್ಯಡ್ ಮಾಡ್ತಿದ್ದೀನಿ ನೋಡಿ.
ಅಂದರೆ ನಿಮಗೆ ಗ್ರೀನ್ ಕಲರ್ ಬಿರಿಯಾನಿ ಬೇಕೋ ಮತ್ತು ರೆಡ್ ಕಲರ್ ಆ ಥರ ಗ್ರೀನ್ ಬೇಕಂತಂದರೆ ನೀವು ಸೊಪ್ಪು ಮತ್ತು ಇದನ್ನೇ ಜಾಸ್ತಿ ಹಾಕೋಬೇಕು. ರೆಡ್ ಬೇಕು ಅಂತಂದರೆ ಅಚ್ಕಾರದ ಪುಡಿ ಯೂಸ್ ಮಾಡ್ಬೋದು. ನಾನು ಗ್ರೀನೇ ಖಾರವಾಗಿರಲಿ ಅಂತ ಮೆಣಸಿಕಾಯಿನೇ ತೊಗೊಂಡಿದ್ದೀನಿ. ನೀವು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ, ಮೆಣಸಿಕಾಯಿನಾದರೂ ಹಾಕ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ಚೆನ್ನಾಗಿ ಬರುತ್ತೆ ಕಲರಿಂಗೆಲ್ಲ. ತಿರುಕೊಳ್ಳಿ. ಒಂದು ಲೋಟ ಮೊಸರು ಆ್ಯಡ್ ಮಾಡ್ತಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಮೊಸರಲ್ಲಿ ಯಾವ ಥರ ಬರುತ್ತೆ ಬಿರಿಯಾನಿ ಅಂತ. ನೋಡಿ ಒಂದು ಕಪ್ ತೊಗೊಂಡಿದ್ದೀನಿ, ಒಂದು ಕಪ್ ಅಷ್ಟು ಹಾಕ್ತಿದ್ದೀನಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಒಂದು ಕಪ್ ಸಾಕು ಅಂದರೆ ಒಂದು ಕಪ್ ಸಾಕು. ನಾನಿವಾಗ ಮಾಡ್ತಿರೋದು 1 kg ಇದು, ಅದಕ್ಕೆ ಒಂದು ಲೋಟ ಸಾಕು ಅಂತ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಬಂತು. ಇದೆಲ್ಲ ರೋಸ್ಟ್ ಆದಮೇಲೆ ಈಗ ನಾನು 1 kg ಚಿಕನ್ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಚಿಕನ್ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇದನ್ನ ಇದರೊಳಗಡೆ ಈ ಥರ ಹಾಕ್ಬಿಟ್ಟು ಕ್ಲೀನಾಗಿ ತಿರುವಿ ಅದೆಲ್ಲ ಒಗ್ಗರಣೆದೆಲ್ಲ ಇದು ಕತ್ಕೊಳ್ಳಿ, ಕ್ಲೀನಾಗಿ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಈ ಥರ ಇದು ಮಾಡಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ನೀವು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡಾಗಿ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ತಿದ್ದೀನಿ. ಕ್ಲೀನಾಗಿ ಹಾಕಾದ್ಮೇಲೆ ಇದು ಮಾಡಿ. ನೋಡಿ ಇದನ್ನಾದಮೇಲೆ ಈಗ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಟ್ಟು ಇವಾಗ ನೀರು ಹಾಕ್ತಿದ್ದೀವಿ. ನೋಡಿ ನೋಡಿ ಈ ಥರ ನೀರೊಳಗಡೆ ಇದಾಯಿತು. ಇನ್ನೂ ನೀರು ಹಾಕಬೇಕು. ಅಂದರೆ ನೀವು ಅಕ್ಕಿ ಎಷ್ಟು ಹಾಕ್ತೀರಾ, ಚಿಕನ್ ಎಷ್ಟು ತಗೋತೀರಾ ಅದ್ರ ಮೇಲೆ ಡಿಪೆಂಡು. ನೋಡಿ ಇದಕ್ಕೆ ಇವಾಗ ಅಕ್ಕಿನ ಆ್ಯಡ್ ಮಾಡಬೇಕು. ಇದರಲ್ಲಿ ನೋಡಿ ನಾನು 3 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಸೈಜಲ್ಲಿ ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿನ. ನೀವು ಎಷ್ಟು ಬೇಕಷ್ಟು ತೊಗೋತೀರಾ ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡು. ಈಗ 3 ಲೋಟ ಇದೆ ಈ ಸೈಜಲ್ಲಿ. ಇದಕ್ಕೆ ಇವಾಗ ಇಷ್ಟು ನೀರು ಹಾಕಿದ್ದೀವಿ. ಈಗ ಕುಕ್ಕರು ಇದು 7 ಲೀಟರ್ ಕುಕ್ಕರು, ನೋಡ್ಕೊಳ್ಳಿ ಎಷ್ಟಿದೆ. 2 ಲೀಟರ್ ನೀರು ಹಾಕಿದ್ದೀವಿ. ಒಂದು ಹಾಕಿದ್ದೀವಿ ಚೆನ್ನಾಗಿ ಬೇಯಲಿ ಅಂತ. ಇಲ್ಲ ಅಂತಂದರೆ ಇದಾಗುತ್ತೆ, ಚೆನ್ನಾಗಿ ಬೇಯಲ್ಲ ಮತ್ತು ಉಳ್ಳಕ್ಕಿ ಥರ ಆಗುತ್ತೆ. ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಬೇಯಿಸ್ಬೇಕು. ಇವಾಗ ನೋಡಿ ಇದು ಕುದೀತಿದೆ, ಸ್ಮೆಲ್ ಚೆನ್ನಾಗಿ ಬರುತ್ತಿದೆ. ನೋಡೋಣ ರೆಸಿಪಿ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ. ಇವಾಗ ಅಕ್ಕಿ ಹಾಕ್ತಿದ್ದೀನಿ ನೋಡಿ. ಅದೇ 3 ಲೋಟ ತೊಗೊಂಡಿದ್ನಲ್ಲ ಆ ಥರ ಕ್ಲೀನಾಗಿ ಈ ಥರ ತಿರುವಿ ಆಯಿತು. ಇದು ರೆಡಿ ಆಗ್ತಿದೆ. ಇವಾಗ ಇದನ್ನು ಲಾಕ್ ಮಾಡಬೇಕು. ಇವಾಗ ಬನ್ನಿ ಲಾಕ್ ಮಾಡೋಣ. ಇವಾಗ ಇದೆಲ್ಲ ಆದಮೇಲೆ ಫೈನಲಿ ಲಾಕ್ ಮಾಡೋಣ. ಲಾಕ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬಿಟ್ಟು ಆಮೇಲೆ ಯಾವ ಥರ ಇದೆ ಅಂತ ಹೇಳ್ತೀನಿ ಬನ್ನಿ. ಆಮೇಲೆ ನೋಡ್ಬಿಟ್ಟು ನೋಡಿ ಫೈನಲಿ ಇದು ವಿಷಲ್ ಆಗಿದೆ. ಈಗ ಎತ್ತುತ್ತಿದ್ದೀನಿ ಯಾವ ಥರ ಇರುತ್ತೆ ಅಂತ ಬನ್ನಿ ನೋಡೋಣ. ಈಗ ವಿಷಲ್ ಓಪನ್ ಮಾಡ್ತೀನಿ. ಫುಲ್ಲೆಲ್ಲ ವಿಷಲ್ ತಗೊಂಡು ಕ್ಲೀನಾಗಿ ಎತ್ತಿ ಈ ಥರ ಬಂದಿದೆ ಫೈನಲಿ. ಇದನ್ನು ಕ್ಲೀನಾಗಿ ಒಂದು ಕಡೆಯಿಂದ ಒಟ್ಟಿಗೆ ಇದು ಮಾಡ್ಕೊಳ್ಳಿ. ನೋಡಿ ಯಾವ ಥರ ಬಂದಿದೆ ಅಂತ. ಸೂಪರ್ ಟೇಸ್ಟಿ ಥರ ಇದೆ. ಕ್ಲೀನಾಗಿ ತಿರುವಿ ಅದನ್ನು ಮಟನ್ ಎಲ್ಲ ತಳಗಡೆ ಸೇರಿಕೊಂಡಿರುತ್ತೆ, ಚಿಕನ್ ಪೀಸು ಇದೆಲ್ಲ ಒಟ್ಟಿಗೆ ಆ್ಯಡ್ ಮಾಡಿಬಿಟ್ಟು ಮತ್ತೆ ಅದೇ ಗ್ರೀನ್ ಕಲರ್ ಹೇಳಿದ್ನಲ್ಲ, ಗ್ರೀನ್ ಕಲರ್ ಬೇಕು ಅಂತ ಅಂದರೆ ಹಸಿಮೆಣಸಿಕಾಯಿ ಮತ್ತು ಸೊಪ್ಪನ್ನ ರುಬ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಗೆ ರೆಡ್ ಬೇಕು ಅಂತ ಅಂದರೆ ರೆಡ್ ಕಲರ್ ಅಂದರೆ ಅಚ್ಕಾರದ ಪುಡಿನ ಹಾಕ್ಕೋಬೋದು, ಚಿಲ್ಲಿ ಪೌಡರ್ನ ನಿಮ್ಗೆ ಯಾವ್ದು ಬೇಕು ಅದು. ನೋಡಿ ಫೈನಲಿ ಈ ಥರ ಇದೆ. ನೋಡ್ತಿದ್ದೀರಲ್ಲ ಸ್ಕ್ರೀನ್ ಮೇಲೆ ಈ ಥರ ಬಂದಿದೆ. ನೋಡಿ ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ರೆಸಿಪಿ. ಡೈಲಿ ಇದೇ ಥರ ಮಾಡ್ಕೊಂಡು ಹೋಗ್ತಿರ್ತೀನಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಐ ನೀಡ್ ಟು ಯುವರ್ ಸಪೋರ್ಟ್. ಥ್ಯಾಂಕ್ ಯು. ನೋಡಿ ಫೈನಲಿ ಈ ಥರ ಬಂದಿದೆ. ಈಗ ನಮ್ಮಮ್ಮ ಇದನ್ನು ಟೇಸ್ಟ್ ನೋಡ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತಾರೆ. ಟೇಸ್ಟ್ ನೋಡಿ ಬನ್ನಿ ಕೇಳೋಣ. ಅಮ್ಮ ಯಾವ ಥರ ಇದೆ? ಚೆನ್ನಾಗಿದೆ. ನೋಡು ಈ ಥರ ಮಾಡ್ಕೊಳ್ಳಿ,
ತುಂಬ ಟೇಸ್ಟಿಯಾಗಿದೆ. ಈಗ ಫೈನಲಿ ಈ ಥರ ಬಂದಿದೆ ರೆಸಿಪಿ. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ರೆಸ್ಟೋರೆಂಟ್ ಥರ ಟೇಸ್ಟ್ ಇದೆ, ರೆಸ್ಟೋರೆಂಟ್ ಹೊರಗಡೆ ಮಾಡೋ ಥರ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿಗೂ ಕೂಡ ಇಷ್ಟ ಆಗುತ್ತೆ. ಮಾಡಿಕೊಡಿ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ದ ವಿಡಿಯೋ ಆ್ಯಂಡ್ ಸಪೋರ್ಟ್.